ವಿಶದಯತಿ ಅಂದರೆ ಸ್ಪಷ್ಟಪಡಿಸುತ್ತಾನೆ, ವಿವರಿಸುತ್ತಾನೆ ಅಂತ ಹೀಗೆ ಅದಕ್ಕೆ ಅರ್ಥ ಆಗ್ತದೆ. ಅನೇಕ ಕಡೆ ಈ ಪ್ರಯೋಗ ಇದ್ದೇ ಇರ್ತದೆ. ಇದು ಬ್ರಹ್ಮಸೂತ್ರ ಭಾಷ್ಯ ತತ್ವಪ್ರಕಾಶಿಕಾದ 1ನೇ ಅಧ್ಯಾಯದ 2ನೇ ಪಾದದ 21ನೇ ಅದೃಶ್ಯತ್ವಾದಿ ಗುಣಕೋ ಧರ್ಮೋಕ್ತೇ ಅನ್ನುವ ಸೂತ್ರದ ಭಾಷ್ಯದ ತತ್ವಪ್ರಕಾಶಿಕಾದಲ್ಲಿ ಬಂದಿದೆ ಅಷ್ಟೆ. ಇದರ ಮೂಲ ಹುಡುಕ್ತಾ ಹೋದ್ರೆ ವಿಶದ ಅನ್ನುವ ಶಬ್ದ ಸ್ಪಷ್ಟ, ಸ್ವಚ್ಛ ಅನ್ನೋ ಅರ್ಥವನ್ನು ಹೇಳ್ತದೆ. ಅದು ಶದಲು ಶಾತನೆ ಅನ್ನೋ ಧಾತುವಿನಿಂದ ಬಂದದ್ದು ಅಂತ ಹೇಳ್ತಾರೆ. ಶದಲು ಶಾತನೆ ಅನ್ನೋ ಧಾತುವಿನ ಬಗ್ಗೆ ನಾವು ಸ್ವಲ್ಪ ವಿಚಾರ ಮಾಡಿದರೆ ಅದರಲ್ಲಿ ಶಾತಯತಿ ಅಂತ ಆಗ್ತದೆ, ವಿಷಾತಯತಿ ಅಂತ. ವಿಷದಯತಿ ಅಂತ ಆಗೋದಿಲ್ಲ. ಈ ಶದಯತಿ ಅನ್ನುವುದು ಯಾವ ಧಾತುವಿನಿಂದ ಬಂದದ್ದು ಅನ್ನೋದನ್ನ ಸ್ವಲ್ಪ ತೀರ್ಮಾನಿಸೋದು ಕಷ್ಟನೇ ಆಯಿತು. ಯಾವ ಧಾತುವಿನ ನಿಜಂತ ಪ್ರಯೋಗ ಇದು ಅಂತ. ಅದ್ರ ನಿಜಂತ ಇರ್ಲಿಕ್ಕಿಲ್ಲ. ಇದು ವಿಷದಂ ಕರೋತಿ ಅನ್ನೋ ಅರ್ಥದಲ್ಲಿ, ಅಂದರೆ ಸ್ಪಷ್ಟಂ ಕರೋತಿ ಅನ್ನೋ ಅರ್ಥದಲ್ಲಿ ವಿಷದಯತಿ ಅಂತ ಹೀಗೆ ನಿಚ್ ಪ್ರತ್ಯಯ ಬಂದು ಆಗಿರಬಹುದು. ತತ್ಕರೋತಿ ತದಾ ಚಷ್ಟೆ ಅನ್ನೋದು ಈ ನಿಜಂತ ಪ್ರಕರಣದಲ್ಲಿ ಬರುವಂತಹ ಒಂದು ಗಣಸೂತ್ರ ಅಥವಾ ವಾರ್ತಿಕ ಇದ್ದಿರಬೇಕು. ಹಿಂದೊಂದು ಸರಿ ಅದನ್ನ ಹೇಳಿದ್ದೆ. ಅದರ ಆಧಾರದಿಂದ ಎಲ್ಲ ಪ್ರಾತಿಪದಿಕಗಳಿಗೂ ಕೂಡ ಅದನ್ನು ಮಾಡ್ತಾನೆ, ಅದನ್ನು ಹೇಳ್ತಾನೆ ಅನ್ನೋ ಅರ್ಥದಲ್ಲಿ ನಿಚ್ ಪ್ರತ್ಯಯ ಬರ್ತದೆ. ಸರ್ವೇಭ್ಯ ಪ್ರಾತಿಪದಿಕೇಭ್ಯ ವಿಹಿತ ನಿಚ್ ಪ್ರತ್ಯಯ. ತತ್ ಕರೋತಿ ಆ ಕೆಲಸವನ್ನು ಮಾಡ್ತಾನೆ, ಅಥವಾ ತತ್ ಆಚಷ್ಟೆ ಅದನ್ನು ಹೇಳ್ತಾನೆ ಅನ್ನೋ ಅರ್ಥದಲ್ಲಿ ನಿಚ್ ಪ್ರತ್ಯಯ ಬರ್ತದೆ ಅಂತ ಹೀಗೆ ಕಾಣಿಸ್ತದೆ. ಆದ್ರಿಂದ ವಿಷದಯತೆ ಅಂತ ಹೀಗೆ ರೂಪ ನಿಷ್ಪನ್ನ ಆಗ್ತದೆ. ಸ್ಪಷ್ಟಪಡಿಸ್ತಾನೆ ಅಂತ ಅಥವಾ ವಿವರಿಸ್ತಾನೆ. ಇದು ನಾನೀಗಾಗಲೇ ಹೇಳಿದಂತೆ, ಹಿಂದೆ ಕೆಲವು ಬಾರಿ ಹೇಳಿದಂತೆ, ವಿಶದೀಕರೋತಿ, ಅವಿಷದಂ ವಿಷದಂ ಕರೋತಿ, ಅಭೂತ ತದ್ಭಾವೇ ಚ್ವಿ ಪ್ರತ್ಯಯ ಬಂದ್ರೆ ವಿಶದೀಕರೋತಿ ಅಂತನೂ ರೂಪ ನಿಷ್ಪನ್ನ ಆಗಬಹುದು. ಹಾಗೂ ಕೋಶಗಳಲ್ಲಿ ಅದನ್ನು ಕೊಟ್ಟಿದ್ದಾರೆ. ಅಂತೂ ವಿಶದೀಕರೋತಿ ಅಥವಾ ವಿಷದಯತಿ ಅಂತ ಎರಡೂ ಪ್ರಯೋಗ ಮಾಡಬಹುದು. ಬೇರೆ ಬೇರೆ ಪ್ರತ್ಯಯಗಳಷ್ಟೇ. ಸ್ಪಷ್ಟೀಕರೋತಿ ಅನ್ನೋದಕ್ಕೆ ಪರ್ಯಾಯವಾಗಿ ನಾವು ಉಪಯೋಗ ಮಾಡಬಹುದು ಅಂತ ಶಬ್ದಗಳ ಪರಿಚಯ ನಾನು ಮಾಡಿಕೊಂಡಿದ್ದನ್ನು ತಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ.